ಈಗ ನಾನೇನು ಅನ್ಬಾರ್ದು ಅಂದಿದ್ದೀನಿ ಅಂತ ಹಿಂಗೆ ಜಗಳಕ್ಕೆ ನಿಂತಿದ್ದೀರಾ ನೀವು? ಅತ್ತಿಗೆಗೆ ಅಪ್ಪ ಅಮ್ಮ ಇಲ್ಲ, ನಿಂಗೂ ಯಾರು ಅತ್ತೆ ಮಾವ ಇಲ್ಲ, ಅದಕ್ಕೆ ನೀವಿಬ್ಬರು ಎಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀರಾ ಅಂತ ಹೇಳಿದ್ದೀನಿ. ನಂಗೆ ಹಂಗಲ್ಲಲ್ಲ, ನಂಗೆ ತವ್ರ ಮನೆ ಇದೆ, ಅದಕ್ಕೆ ನನ್ನ ಗಂಡನ ಕರ್ಕೊಂಡು ಬಂದು ನಾನು ಎಷ್ಟು ದಿನ ಬೇಕಾದರೂ ಇರ್ತೀನಿ. ಇದ್ರಲ್ಲಿ ನಾನೇನು ತಪ್ಪು ಮಾತಾಡಿದ್ದೀನಿ? ಪ್ರಿಯಾ ಅವ್ರಿಗೆ ಮದುವೆ ಆಗಿ ಒಂದು ತಿಂಗಳೂ ಆಗಿಲ್ಲ. ಆವಾಗಿಂದ ಪಾಪ ಹುಡುಗಿ ಇಲ್ಲೇ ಇದ್ದಾಳೆ. ಒಂದು ದಿನ ಕೂಡ ನೆಟ್ಟಿಗೆ ಅವ್ರ ಮನೇಲಿಲ್ಲ. ಏನೋ ಒಂದಿನ ಅದು ಮೊದಲನೇ ರಾತ್ರಿ ಇತ್ತು ಅಂತೇಳಿ ಅದೇನೋ ಕಾರ್ಯ ಇತ್ತಂತ ಅಲ್ಲೊಂದು ದಿನ ಇದ್ದರು ಅಷ್ಟೇ. ಅದು ಬಿಟ್ಟರೆ ಒಂದು ದಿನವೂ ಹೋಗಿ ನವೀನ್ ಆಗಲಿ ಮತ್ತು ನಮ್ಮ ಪ್ರಿಯಾ ಆಗಲಿ ಹೋಗಲ್ಲಿ ಇಲ್ಲೇ ಇಲ್ಲ. ಪಾರ್ವತಿಗಂತೂ ಅಪ್ಪ ಅಮ್ಮ ಇಲ್ಲ ಬಿಡು, ನನಗೂ ಅತ್ತೆ ಮಾವ ಇಲ್ಲ, ಏನೂ ಇಲ್ಲ, ನಾವು ಎಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀವಿ. ಆದರೆ ಪ್ರಿಯಾ ಮತ್ತು ನವೀನ್ಗೆ ಅಲ್ಲಿ ತವ್ರ ಮನೆ ಅತ್ತೆ ಮಾವ ಎಲ್ಲ ಇದ್ದಾರಲ್ಲ, ಅವರು ನಿಮ್ಮ ಥರನೇ ಹೋಗಿ ಎಲ್ಲೇ ಕೂತ್ಕೋತಾರ? ಇಲ್ಲಲ್ಲ, ಇಲ್ಲೇ ಮದುವೆ ಆಗಿದೆ ಅಂತೇಳಿ ಇಲ್ಲೇ ಬಂದಿದ್ದಾಳೆ ಹುಡುಗಿ ಪಾಪ. ಆದರೆ ನೀನು ನಿಮ್ಮ ಅತ್ತೆ ಮನೇಲೇ ಇಲ್ಲ, ಒಂದು ಸ್ವಲ್ಪ ದಿನ ನೆಟ್ಟಿಗಿಲ್ಲ, ಒಂದು 2 ದಿನ ಹೋಗಿದ್ದಿ, ಅದಾದಮೇಲೆ ಮತ್ತೆ ಇಲ್ಲೇ ಬಂದು ಇಲ್ಲೇ ಇದೆಯಾ. ಮದುವೆ ಆದಾಗಿಂದ ನಿಮ್ಮ ಅತ್ತೆ ಮನೇಲೇ ಇಲ್ಲ, ಒಂದು 2 ದಿನ ಅಂದರೆ ಹಬ್ಬ ಆಯ್ತಲ್ಲಿ. ಇನ್ನು ಮಿಕ್ಕಿದ ದಿನ ಎಲ್ಲ ಇಲ್ಲೇ ಇದ್ದೀರಾ ನೀವು. ನಾನು ಇಷ್ಟೆಲ್ಲ ಅಂತಿದ್ದೀನಲ್ಲಮ್ಮ, ನನ್ನ ಮಾತಿಂದ ನಿಮಗೆ ಅವಮಾನ ಆಗ್ತಾ ಇದೆಯಲ್ಲ. ಮತ್ತು ಒಂದು ಮಾತು ಹೇಳಿ ನೋಡೋಣ, ನಾನು ಇಲ್ಲೆಲ್ಲ ಇರಲ್ಲ, ನಿಮ್ಮ ಹತ್ರ ಇಷ್ಟು ಮಾತೆಲ್ಲ ಅನ್ಸ್ಕೊಂಡು ನಂಗೆ ಅವಮಾನ ಆಗ್ತಾ ಇದೆ, ನಾನು ಒಂದು ಕ್ಷಣನೂ ಇಲ್ಲಿರಲ್ಲ, ನಾನು ನನ್ನ ಗಂಡ ಇದೇ ಕ್ಷಣ ಈ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ನೋಡೋಣ. ಏನು ನಡೀತಾ ಇದೆ ಇಲ್ಲಿ? ಆಗಿಂದ ಜೋರು ಬಾಯ್ ಮಾಡ್ತಿದ್ದಾರಲ್ಲ, ಏನಾಯ್ತಪ್ಪ? ನಮ್ಮ ಅಣ್ಣಂಗೆ ನಮ್ಮ ಬಗ್ಗೆ ಬೇಸ್ ಕಿವಿ ಚುಚ್ಚಿ, ನಮ್ಮ ಬಗ್ಗೆ ಚಾಡಿ ಹೇಳಿ, ನಮ್ಮ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಬಿತ್ತಿ ನಮ್ಮ ಅಣ್ಣನ ನಂಬಿರೋದನ್ನೇ ಎತ್ಕಟ್ಟಿದೆಯಲ್ಲ. ಈಗೇನು ಗೊತ್ತಿಲ್ಲ ಅನ್ನೋ ಥರ ಮಲ್ಕೊಂಡು ಎದ್ದು ಬಂದಿದ್ದಾಳೆ ಮಹಾರಾಣಿ. ಏನು ಮಾತಾಡ್ತಿದ್ದೀಯ ರಾಧಿಕಾ? ನನಗೇನು ಗೊತ್ತು ಇಲ್ಲೇನು ನಡೀತಾ ಇದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ನನಗೆ ಹುಷಾರಿರಲಿಲ್ಲ ಅಂತ ಮಲ್ಕೊಂಡು ಈಗ ಎದ್ದು ಬಂದೆ. ಏನೋ ಬಾಯ್ ಮಾಡ್ತಾ ಇದ್ರಲ್ಲ, ಏನು ಗಲಾಟೆ ಆಗ್ತಿದೆಯಲ್ಲ ಅಂತ ಎದ್ದು ಬಂದೆ. ನೀವಿಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ನಾನೇನು ಕಿವಿ ಚುಚ್ಚಿದ್ದೀನಿ ನಿಮ್ಮ ಅಣ್ಣಂಗೆ? ಅಲ್ಲ ರಾಧಿಕಾ, ನಿಂಗೆ ಏನಾದರೂ ಉಚ್ಕಿಚ್ಚಿ ಹಿಡ್ದಿದ್ಯಾ? ಏನು ಮಾತಾಡ್ತಿದ್ದೀನಿ? ನಾನು ಸ್ವಲ್ಪನೂ ಜ್ಞಾನ ಬೇಡವಾ? ಅವಳು ಈಗಾದರೂ ಮಲ್ಕೊಂಡಿದ್ಲು. ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ವಲ್ಲ, ಅವಳಿಗೋಸ್ಕರ ಕೊಕೊನಟ್ ವಾಟರ್ ತೊಗೊಂಬಂದಿದ್ವಿ, ಹಾಗೆ ಜ್ಯೂಸ್ ಕೂಡ ತಂದಿದ್ವಿ ಹಣ್ಣಿಂದೆಲ್ಲ. ಅವಳಿಗೆ ಕೊಟ್ಬರೋಣ ಅಂತ ರೂಮಿಗೆ ಹೋಗಿದ್ದೆ, ಮಲ್ಕೊಂಡಿದ್ಲು. ಪಾಪ ಎಬ್ಸೋದು ಬೇಡ, ಮಲಗಿದಾಳಲ್ಲ, ಆರಾಮಾಗಿ ರೆಸ್ಟ್ ಮಾಡಲಿ, ಬೇಕಾದ್ರೆ ಎದ್ಮೇಲೆ ಕುಡಿತಾ ಅಂತೇಳಿ ಫ್ರಿಜ್ಜಲ್ಲೆಲ್ಲ ಇಟ್ಟು ಬಂದಿದ್ದೆ. ಅವಳಿಗೆ ಏನು ಅಂದರೆ ಏನೂ ಗೊತ್ತಿಲ್ಲ, ಪಾಪ ಮಲಗಿದ್ಲು. ಏನು ಮಾತಾಡ್ತಿದ್ಯಾ ನೀನು? ಅವಳಿಗೆ ಹುಷಾರಿಲ್ಲ ಅಂತ ಮಲಗಿದ್ಲು ಅವಳ ಪಾಡಿಗೆ ಅವಳು. ಆದರೂ ಏನೋ ಒಂದು ಅನ್ಬೇಕಂತ ಅಂತಾನೆ ಇರ್ತೀಯಲ್ಲ ಪಾರ್ವತಿಗೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಏನೇ ಒಂದು ಜಗಳ ನಡೀಲಿ ಪಾರ್ವತಿ ಹತ್ರನೇ ಹೋಗ್ತೀಯಾ, ಪಾರ್ವತಿಗೆ ಚುಚ್ಚಿ ಏನಾದರೂ ಒಂದು ಮಾತಾಡ್ತೀಯಾ. ನಿಂಗೇನು ಪಾರ್ವತಿ ಕಂಡ್ರೆ ಯಾಕಾಗಲ್ಲ ನಿಂಗೆ? ಹಾಂ, ಅಷ್ಟು ತುಚ್ಛವಾಗಿ ಯಾಕೆ ಕಾಣೋದು? ಪಾರ್ವತಿ ನೀನು ಅಂದ್ಕೊಂಡಿದ್ಯಾ ನೀನು? ಈ ಮನೆ ದೊಡ್ಡ ಸೊಸೆ, ಅದು ನೆನಪಿರಲಿ ನಿಂಗೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ನಿಮಗೆ ಪಾರ್ವತಿಗೆ ಏನಾದರೂ ಅಂದರೆ ಸಿಟ್ಟು ಬಂದುಬಿಡುತ್ತೆ, ಆದರೆ ನನ್ನ ಗಂಡಗೆ ಏನಾದರೂ ಅಂದಾಗ ನಿಮ್ಗೆ ಸಿಟ್ಟು ಬರಲ್ಲಲ್ಲ. ನನ್ನ ಗಂಡನು ಈ ಮನೆ ಹಿರಿಯ ಅಳಿಯ, ದೊಡ್ಡ ಅಳಿಯ. ನಮ್ಮ ಗಂಡಂಗೆ ಬೈತಾ ಇರಬೇಕಾದ್ರೆ ನಾನು ಸುಮ್ಮನೆ ಇರಬೇಕಾ? ನಿನಗೆ ಹೆಂಗೆ ಪಾರ್ವತಿಗೆ ಬೈದರೆ ಇಷ್ಟ ಆಗಲ್ವೋ, ಅದೇ ಥರ ನನ್ನ ಗಂಡಂಗೆ ಯಾರಾದರೂ ಬೈದರೆ ನನಗೂ ಇಷ್ಟ ಆಗಲ್ಲ, ನನಗೂ ತಡ್ಕೊಳಕ್ಕಾಗಲ್ಲ. ಅಲ್ಲ, ಈ ಹುಡುಗಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನಾನೇನು ಮಾತಾಡ್ತಿದ್ದೀನಿ, ತಾನೇನು ಮಾತಾಡ್ತಿದ್ದಾಳೆ, ಒಂದಕ್ಕೊಂದು ಲಿಂಕ್ ಇಲ್ಲದೆ ಮಾತಾಡ್ತಾಳಪ್ಪ. ಏನು ಹುಡುಗಿನೋ ಏನೋ, ತನ್ನ ಗಂಡೊಂದು ತಂದು ತಪ್ಪಿದೆ ಅಂತ ಎಲ್ಲರೂ ಬೈತಾ ಇದ್ದಾರೆ. ಈಗ ಪಾರ್ವತಿನ ತಾನೇ ಬೈಬೇಕು? ಪಾರ್ವತಿದು ಏನು ತಪ್ಪಿತ್ತು? ನಾನು ಇದನ್ನು ಪ್ರಶ್ನೆ ಮಾಡಿದ್ರೆ ತಾನಿನ್ನೂ ಏನೋ ಹೇಳ್ತಾಳೆ. ಏನೋ ಅರ್ಥ ಇಲ್ಲ, ಅಮಾಸೆ ಇಲ್ಲ ಮಾತಾಡೋದ್ರಲ್ಲಿ. ಈಗೆಲ್ಲರೂ ಹುಗಳಿದಾರಲ್ಲ, ಮಂಗಳಾರತಿ ಎತ್ತಿದಾರಲ್ಲ, ಆ ಸಿಟ್ಟನ್ನೆಲ್ಲ ತಗೊಂಡು ಯಾರ ಮೇಲಾದರೂ ಒಬ್ಬರ ಮೇಲೆ ಹಾಕಬೇಕಲ್ಲ, ಕಕ್ಕಬೇಕಲ್ಲ. ಅದಕ್ಕೆ ಈ ಪಾರ್ವತಿ ಸರಿಯಾಗಿ ಸಿಕ್ಕಿದ್ದಾಳೆ ಅವರಿಗೆ. ಅದಕ್ಕೆ ಏನೇ ಜಗಳ ಆಗಲಿ, ಮನೇಲಿ ಏನೇ ಒಂದು ನಡೀಲಿ, ಅದನ್ನೆಲ್ಲ ತಂದು ಪಾರ್ವತಿ ಮೇಲೆ ಹಾಕ್ತಾರೆ. ಇವಳೊಬ್ಳು ಬುದ್ಧಿ ಇಲ್ಲ, ಅವ್ರು ಏನು ಬೈದರೂ ಬೈಸ್ಕೊಂಡು ಸುಮ್ಮನೆ ಇರ್ತಾಳೆ. ನನ್ನ ಹತ್ರ ಬೈಲಿಂಗೆ ಹಂಗೆ ಏನಿಲ್ಲ, ಇವ್ರ ಜನ್ಮ ಜಾಲಾಡ್ಬಿಡ್ತೀನಿ. ನಮ್ಮ ಮನೆ ನಮಗೆ ಕೊಟ್ಬಿಟ್ರೆ ನಾವು ಇಲ್ಲಿಂದ ಹೋಗ್ಬಿಡ್ತೀವಿ, ನಮಗೇನು ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೋಡಪ್ಪ ಕಿರಣ, ನಿಂಗೆ ಪದೇ ಪದೇ ಅದೇ ಆಡಿದ್ದು ಮಾತಾಡೋಕ್ಕಾಗಲ್ಲ ನಮಗೆ. ನೀನು ಅದನ್ನೇ ಕೇಳ್ತಾ ಇದ್ದಂಗೆಲ್ಲ ನಾವು ಅದನ್ನೇ ಗಂಟೆ ಬರ್ಸ್ಕೊಂಡಿರೋಕ್ಕಾಗಲ್ಲ. ನನಗೂ ಬರ್ಬರ್ತಾ ಏನು ವಯಸ್ಸಲ್ಲ ನಿಂಗೆ ಪದೇ ಪದೇ ಅದನ್ನೇ ಹೇಳ್ಕೊಂಡು ಕೂರೋಕ್ಕೆ. ಈಗೇನೋ ನಿಂದು ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ನಿಮ್ಮ ಅಮ್ಮವ್ರ ಮನೆಗೆ ಹೋಗಿ 2 ತಿಂಗಳು ಇರಬೇಕಂತ ಹೇಳಿದ್ದೀನಲ್ಲ, ಆ ಥರ ಇದ್ರೆ ಮಾತ್ರ ನಾನು ಕೊಡಿಸೋದು. ನಿಮ್ಮ ಕೈಲಿ ಇರೋಕ್ಕಾಗಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಎತ್ತಾಗಾದ್ರೂ ಹೋಗ್ಬಿಡ್ಬೋದು. ನಮ್ಮ ತಲೆ ತಿಂದು ಜೀವ ಹರಿಬೇಡ್ರಿ ನಂಗೆ ಇಷ್ಟನ. ಒಂದು ಸಾರಿ ಹೇಳ್ದಾಗಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದು ಬಿಟ್ಬಿಟ್ಟು ದಿನಕ್ಕೊಂದು 10 ಸಾರಿ ಅದನ್ನೇ ನೆನ್ಪು ಮಾಡ್ಕೊತ ಅದನ್ನೇ ಕೇಳ್ಕೊತ ಇರೋದಲ್ಲ. ನಿಮ್ಗೆ ಬೇಕಂದರೆ ಅಷ್ಟು ಅದೇ ಮಾತು ಕೇಳಿಸ್ಕೊಳಕ್ಕೆ ಇಷ್ಟ ಇದ್ದರೆ ಒಂದು ಕೆಲಸ ಮಾಡಿಬಿಡ್ರಿ, ನೀನು ಫೋನ್ ಕೊಡ್ರಿ, ಅದರ ಫೋನ್ನ ಒಂದ್ಸರಿ ರೆಕಾರ್ಡ್ ಮಾಡಿ ಹೇಳ್ಬಿಡ್ತೀನಿ ಏನು ಎತ್ತ ಅಂತ. ಅದನ್ನು ದಿನ ನಿನಗೆ ಯಾವಾಗ ನೆನ್ಪು ಬೇಕಾಗುತ್ತೋ, ಯಾವಾಗ ನೆನ್ಪು ಮಾಡಿಸ್ಕೋಬೇಕು, ಅದನ್ನೆಲ್ಲ ರೆಕಾರ್ಡಿಂಗ್ನೆಲ್ಲ ಕೇಳಿಸ್ಕೊಂತ ಕೂಡ್ರಿ ನೀನು ನಿನ್ನ ಹೆಂಡ್ತಿ. ನೀವು ಪದೇ ಪದೇ ಅದು ಕೇಳಕ್ಕೆ ನೀವು ರೆಡಿ ಇರ್ಬೋದೇನೋ, ಆದರೆ ನನಗೆ ಪದೇ ಪದೇ ಅದನ್ನೇ ಹೇಳಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ನೀನು 100 ಸಲ ಕೇಳಿದ್ರು ನಂದು ಉತ್ತರ ಮಾತ್ರ ಅದೇ, ನೀವು 2 ತಿಂಗಳಲ್ಲಿ ಇರಲೇಬೇಕು. ಅದಾದಮೇಲೆ ನಾನು ಕೊಡಿಸ್ತೀನೋ ಬಿಡ್ತೀನೋ ಅದು ನನಗೆ ಬಿಟ್ಟಿದ್ದು. ಅದು ನೀವು ನೆಟ್ಟಿಗೆ ಬಾಳೆ ಮಾಡ್ಕೊಂಡು ತಿಂದರೆ ಮಾತ್ರ ಕೊಡಿಸ್ತೀನಿ. ನೀವು ಅಡ್ಡದಿಡ್ಡಿ ನಿಮ್ಗೆ ಇಷ್ಟ ಬಂದಂಗೆ ಇರ್ತೀನಿ, ಇಷ್ಟ ಬಂದಂಗೆ ಕಾಲ ಕಳೆದ 2 ತಿಂಗಳು ಅಂದರೆ ನಾನು ಕೊಡಿಸೋದಿಲ್ಲ. ನಾನು ಹೇಳ್ದಂಗೆ ಇದ್ರೆ ಮಾತ್ರ ಕೊಡಿಸ್ತೀನಿ. ನೆಟ್ಟಿಗೆ ಜಾಬ್ ಮಾಡಿಕೊಂಡು ದುಡ್ಡು ತೋರಿಸ್ಬೇಕು. ಪಾರ್ವತಿ, ನೀನು ಯಾಕೆ ಎದ್ದು ಬಂದಿದೀಯಾ? ನಿಂಗೆ ಹುಷಾರಿಲ್ಲ, ಸುಮ್ಮನೆ ಹೋಗಿ ರೆಸ್ಟ್ ಮಾಡು. ಇಲ್ಲೇನು ಉದ್ರಿ ಕೆಲ್ಸಕ್ಕೆ ಬರಲಾರ್ದು ಏನು ಪಂಚಾಯತಿ ಕೇಳ್ತೀಯ, ಹೋಗು. ಅದಕ್ಕೆ ನಿಂಗೆ ನಿಜವಾಗ್ಲೂ ಆರಾಮಿಲ್ವಾ, ಅಥವಾ ಮನೇಲೆಲ್ಲ ಕೆಲಸ ಮಾಡೋದು ತಪ್ಸ್ಕೊಳ್ಳೋಕ್ಕೋಸ್ಕರ ಈ ಡ್ರಾಮಾ ಮಾಡ್ತಾ ಇದ್ದೀರಾ ಹುಷಾರಿಲ್ಲ ಅನ್ನೋ ಥರ?
ನಾನು ಆ ಥರ ಯಾವತ್ತು ಮಾಡಿದ್ದೀನಿ ರಾಧಿಕಾ? ನೀನು ನೆನ್ಪು ಮಾಡ್ಕೋಬೇಕಾದ್ರೆ ಮದುವೆಯಾಗಿ ಬಂದಾಗಿಂದ ನಾನು ಒಂದಿನಾದ್ರೂ ರೆಸ್ಟ್ ಮಾಡಿದ್ದೀನ? ಕೆಲಸದಿಂದ ತಪ್ಸ್ಕೊಂಡಿದ್ದೀನ, ಮನೆ ಕೆಲಸದಿಂದ. ನಂಗೆ ಅವತ್ತೇನೋ ಮದುವೆಯಾಗಿ ಹೊಸ್ದಾಗಿ ಬಂದಾಗ ತುಂಬ ಕೆಲಸ ಆಗಿದ್ದರಿಂದ ಅವಾಗ ಒಂದು ಸರಿ ಫೀವರ್ ಬಂದಿತ್ತು. ಆಗ ಒಂದು 2 ದಿನ ಡಾಕ್ಟರು ಬೆಡ್ ರೆಸ್ಟ್ ಹೇಳಿದರು. ಅದು ಬಿಟ್ಟರೆ ನೆಕ್ಸ್ಟ್ ನಂಗೆ ಯಾವಾಗೂ ಪೀರಿಯಡ್ಸ್ ಬಂದ್ರೂ ಆ ಪೇನ್ ಇದ್ರೂ ನಿಮ್ಗೆ ಕೇಳಿದ್ರೂ ನೀವು ಮಾಡ್ತಾ ಇರಲಿಲ್ಲ. ಆಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೂ ಮಾಡ್ತಾ ಇರಲಿಲ್ಲ ನೀವು. ನಾನು ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದು ದಿನವೂ ಈ ಥರ ನೆವ ಹೇಳ್ಕೊಂಡು ನನಗೆ ಎಷ್ಟೇ ಕಷ್ಟ ಇದ್ರೂ ನಾನು ಅಡುಗೆ ಮಾಡ್ತಾಯಿದ್ದೆ, ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಆಗೇನೋ ಫುಲ್ ಹುಷಾರಿರಲಿಲ್ಲ ಅಂತ ಒಂದು 2 ದಿನ ರೆಸ್ಟ್ ತೊಗೊಂಡಿದ್ದೀನಿ. ಬಿಟ್ಟರೆ ನಾನು ಯಾವತ್ತೂ ರೆಸ್ಟ್ ತೊಗೊಂಡಿಲ್ಲ. ಮೊನ್ನೆ ಮದುವೆ ಕೂಡ ಅದೇನೋ ಯಾರೋ ಇವರು ಮನೆ ಪಕ್ಕದವ್ರನ್ನ ಕೆಲಸದವ್ರನ್ನ ಕರೆಸಿದ್ದಕ್ಕೆ ಅದಕ್ಕೂ ಜಗಳ ಮಾಡಿದ್ದೆ. ಆಗಲೂ ನಂಗೆ ಹುಷಾರಿರಲಿಲ್ಲ. ಯಾಕಂದರೆ ನಾನು ಪ್ರೆಗ್ನೆನ್ಸಿಲಿದ್ದೆ, ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ನಂಗೆ ಸುಸ್ತಾಗ್ತಾ ಇತ್ತು. ಅವತ್ತೊಂದಿನ ಮಲ್ಕೊಂಡಿದ್ದೀನಿ. ಅದು ಬಿಟ್ಟರೆ ಈಗ ಅಷ್ಟೇ ನಾನು ರೆಸ್ಟ್ ತೊಗೋತಾ ಇರೋದು. ಅದು ಹುಷಾರಿಲ್ಲ ಅಂತ ಹೇಳಿದಕ್ಕೆ ಡಾಕ್ಟ್ರು ನಾನು ರೆಸ್ಟ್ ತೊಗೋತಾ ಇದ್ದೀನಿ. ಇದರಲ್ಲಿ ನಾನು ನಾಟಕ ಮಾಡೋ ಥರ ಕಾಣಿಸ್ತಾ ಇದ್ದೀನ ನಿನಗೆ? ಮದುವೆಗೆ ಮುಂಚೆ ನಂಗೆ ಪೀರಿಯಡ್ಸ್ ಟೈಮಲ್ಲಿ ನಾನು ಜಾಬ್ಗೆ ಹೋಗ್ತಾ ಇರಲಿಲ್ಲ, ರಜೆ ಹಾಕ್ಬಿಡ್ತಾಯಿದ್ದೆ ನಾನು. ಅಂಥದ್ದು ಈ ಮನೆಗೆ ಬಂದಾಗಿಂದ, ಮದುವೆ ಆದಾಗಿಂದ ನನಗೆ ಪೀರಿಯಡ್ಸ್ ಬಂದಾಗ ನನಗೆ ಎಷ್ಟು ನಡುವು ನೋವೆಲ್ಲ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಎಷ್ಟು ಪೇನ್ ಇರುತ್ತೆ. ಅಷ್ಟು ನಾನು ಡಲ್ಲಾಗಿದ್ದಾಗೂ, ಅಷ್ಟು ನನಗೆ ಸುಸ್ತಾಗ್ತಾ ಇದ್ರೂ ಮನೆ ಕೆಲಸ ಎಲ್ಲ ನಾನೇ ಒಬ್ಬಳೇ ಮಾಡ್ಕೋತಿದ್ದೆ. ನೀವೊಬ್ಬರೂ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಈ ಮನೆಗೋಸ್ಕರ ಇಷ್ಟೆಲ್ಲ ದುಡಿದು ಇಷ್ಟೆಲ್ಲ ಮನೆ ಕೆಲಸ ಮಾಡಿದ್ರೂ ನನಗೆ ಈಗೇನೋ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹುಷಾರಿಲ್ಲದಕ್ಕೆ, ಬರೀ ವಾಮಿಟಿಂಗ್ಸ್ ಆಗ್ತಾ ಇರೋದಕ್ಕೆ ಡಾಕ್ಟರ್ ಬೇರೆ ನಾನು ವೀಕ್ ಇದ್ದೀನಿ ಅಂತ ಏನೋ ರೆಸ್ಟ್ ಹೇಳಿದ್ದಾರೆ. ಹಂಗಾಗಿ ರೆಸ್ಟ್ ತೊಗೋತಾ ಇದ್ದೀನಿ. ಅಷ್ಟು ಬಿಟ್ಟರೆ ನಾನು ಇದರಲ್ಲಿ ಏನೂ ಡ್ರಾಮಾ ಮಾಡ್ತಾ ಇಲ್ಲ. ನೀನು ಈ ಥರ ಅನ್ನೋದು ಸರಿಯಲ್ಲ ರಾಧಿಕಾ. ನಂಗೆ ಇಷ್ಟ ಆಗ್ತಾಯಿಲ್ಲ ನೀನು ಈ ಥರ ಮಾತಾಡೋದು. ಪ್ರತಿ ಸರಿ ಅನ್ನಂಗೆಲ್ಲ ಅನ್ಸ್ಕೊಂಡಿರೋಕ್ಕಾಗಲ್ಲ. ಈಗ ನಿಂಗೆ ಹ್ಯಾಪಿನಾ ಪಾರ್ವತಿ? ನಿಂಗೆ ಖುಷಿ ಆಗ್ತಿದ್ಯಾ? ಮೊದಲಿಂದ ಹೇಳ್ತಾನೆ ಇದ್ದೀನಿ ನಾನು, ನೀನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಇಂಥವ್ರಿಗೆ, ನೀನು ಎಷ್ಟು ಮಾಡಾಕಿದ್ರು ವೇಸ್ಟೇ ಅಂತ. ಎಷ್ಟು ಸರಿ ಹೇಳಿದ್ದೀನಿ, ಈ ಮನೇಲಿ ಇರೋದು ಬೇಡ, ಹೋಗೋಣ ಬಾ ಅಂತ. ಮೊದಲೆಲ್ಲ ವರದಕ್ಷಿಣೆ ತಂದಿಲ್ಲ ಅಂತ ಕಾಟ ಕೊಡ್ತಾ ಇದ್ಲು ನಮ್ಮಮ್ಮ. ಅದ್ರ ಜೊತೆಗೆ ಕೆಲಸದ್ದು ಕಾಟ ಇರ್ತಾಯಿತ್ತು. ಈಗ ವರದಕ್ಷಿಣೆದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಆ ಮನಸ್ಸಲ್ಲೇನು ಹೋಗಿಲ್ಲ, ಅನ್ನೋದು ಬಿಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಮನೆ ಕೆಲಸದ್ದು ಮತ್ತು ಮಾತಲ್ಲಿ ಚುಚ್ಚು ಮಾತಾಡೋದೇನು ಕಡಿಮೆ ಆಗಿಲ್ಲ. ನೀನು ಎಷ್ಟು ಮಾಡಾಕಿದ್ರು ಅಷ್ಟೇ. ಇವ್ರ ಹತ್ರ ಅನ್ಸ್ಕೊಳ್ಳೋದು ಮಾತ್ರ ತಪ್ಪಲ್ಲ. ಯಾವಾಗಲೂ ಹೇಳ್ತಿರ್ತೀಯಲ್ಲ, ನಿಂಗೆ ಹುಟ್ಟೋ ಮಕ್ಕಳಿಗೆ ಅಜ್ಜಿ, ತಾತ, ಚಿಕ್ಕಮ್ಮ, ಚಿಕ್ಕಪ್ಪ, ಅತ್ತೆ, ಮಾವ ಎಲ್ಲರೂ ಇರಬೇಕು, ಎಲ್ಲರ ಪ್ರೀತಿ ಸಿಗಬೇಕು ಅಂತ. ನನಗಂತೂ ಯಾವ ಸಂಬಂಧಗಳು ಇರಲಿಲ್ಲ. ನನ್ನ ಹುಟ್ಟೋ ಮಕ್ಕಳಿಗಾದರೂ ಎಲ್ಲ ಸಂಬಂಧಗಳಿರಲಿ, ಎಲ್ಲ ಬಂಧುಗಳಿರಲಿ ಅಂತ ಕೇಳ್ಕೊತಿದ್ಯಲ್ಲ. ಇಂಥವ್ರು ಇದ್ರೆಷ್ಟು ಬಿಟ್ಟರೆಷ್ಟು? ನೋಡಿದ್ಯಾ, ನೀನು ಪ್ರೆಗ್ನೆಂಟ್ ಆಗಿ ನಿಂಗೆ ಹುಷಾರಿಲ್ಲ ಅಂತ ಡಾಕ್ಟ್ರು ಬೆಡ್ ರೆಸ್ಟ್ ಹೇಳಿದ್ರೆ ನಾಟಕ ಮಾಡ್ತಿದ್ಯಾ ಅದಕ್ಕೆ ಅಂತ ಕೇಳ್ತಾ ಇದ್ದಾಳೆ ನಮ್ಮ ತಂಗಿ. ನೀನು ನೋಡಿದ್ರೆ ಇಂಥವ್ರ ಸಂಬಂಧ ಬೇಕು ನನ್ನ ಮಕ್ಕಳಿಗೆ, ಇಂಥವ್ರ ಪ್ರೀತಿ ಬೇಕು ಅಂತ ಕೋರ್ಕೋತಿದ್ಯಲ್ಲ. ಈಗ ಅರ್ಥ ಆಗ್ತಾ ಇದೆ ನಿನಗೆ ನಾನು ಯಾಕೆ ಬೇರೆ ಮನೆ ಮಾಡೋಣ ಅಂತ ಹೇಳ್ತಿದ್ದೆ ಅಂತ. ಇಂಥ ಮಾತುಗಳು ಅನ್ಸ್ಕೊಂಡು ನೋವು ಪಡೋದಕ್ಕಿಂತ ನಮ್ಗೆ ಯಾರೂ ಇಲ್ಲ ಅಂದ್ಕೊಂಡು ಬದುಕೋದೇ ಎಷ್ಟೋ ಬೆಟರ್ ಅದು. ನನ್ನ ಮದುವೆ ಆಗಿದ್ದಕ್ಕೆ ನನಗಂತೂ ಯಾರೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ನಿಂಗಿರೋ ಸಂಬಂಧನೂ ನಾನು ಕಳಿಬಾರ್ದು, ನಿಂಗೆ ಇವ್ರ ಪ್ರೀತಿಯಿಂದ ದೂರ ಮಾಡಬಾರ್ದು ಅಂತ ನಾನು ಬೇರೆ ಮನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನನಗಂತೂ ಯಾರೂ ಇಲ್ಲದೆ ಬೆಳೆದ್ಬಿಟ್ಟೆ. ನಿಂಗೆ ಎಲ್ಲರೂ ಇದ್ದು ಯಾಕೆ ನಾನು ಎಲ್ಲರಿಂದ ದೂರ ಮಾಡ್ಬೇಕು ನಿನ್ನ ಅಂತ ನಾನು ಅಂದ್ಕೊಂಡು ಎಲ್ಲ ಸಹಿಸ್ಕೊಂಡು ಬಂದೆ. ನನ್ನ ಗುಟ್ಟ ಮಕ್ಕಳಿಗೆ ಕೂಡ ಎಲ್ಲ ಸಂಬಂಧಗಳು ಪ್ರೀತಿ ಸಿಗಲಿ ಅಂತ ಎಷ್ಟೆಲ್ಲ ಕೇಳ್ಕೊಂಡೆ. ಆ ಮಕ್ಕಳು ಕೂಡ ನನ್ನ ಥರ ಒಂಟಿಯಾಗಿ ಬೆಳೆಯೋದು ಬೇಡ, ಬರೀ ಅಪ್ಪ ಅಮ್ಮನ ಪ್ರೀತಿ ಅಲ್ಲ, ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರ ಪ್ರೀತಿ ಸಿಗಲಿ, ಒಂದು ಕೂಡು ಕುಟುಂಬದಲ್ಲಿ ಬೆಳೆಸಬೇಕು ನನ್ನ ಮಕ್ಕಳಂತ ತುಂಬ ಆಸೆ ಇತ್ತು. ಯಾಕಂದರೆ ನಾನು ಯಾರ ಜೊತೆ ಬೆಳೆದಿರಲಿಲ್ಲ. ಆ ಒಂಟಿತನ ಏನಂತ ನಂಗೆ ಗೊತ್ತು. ನನ್ನ ಮಕ್ಕಳಿಗೆ ಆ ಥರ ಆಗಬಾರ್ದು, ನನ್ನ ಗಂಡಂಗೂ ಆ ಥರ ಆಗಬಾರ್ದು, ಎಲ್ಲರ ಜೊತೆ ಇದ್ದು ಖುಷಿಯಾಗಿರೋಣ ಅಂತ ಎಷ್ಟೆಲ್ಲ ಕನಸು ಕಟ್ಟಿದ್ದೆ ನಾನು. ನಂಗೆ ಬೈದರೆ ಏನೋ ಸಹಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ಈಗ ನಿಮಗೂ ಅಂತ ಇದ್ದಾರೆ. ನಂಗೆ ಹುಟ್ಟೋ ಮಕ್ಕಳಿಗೂ ಆಗಲೇ ಪ್ರಶ್ನೆ ಮಾಡೋಕ್ಕೆ ನಿಂತಿದ್ದಾರೆ. ಅಬ್ಬಾ, ಏನು ಆ್ಯಕ್ಟಿಂಗ್ ಮಾಡ್ತಾಳಪ್ಪ ಖತರ್ನಾಕ್ ಹೆಂಗ್ಸ್ ಅಂದರೆ ನಮ್ಮ ಅತ್ತಿಗೆನೇ. ಏನು ಆ್ಯಕ್ಟಿಂಗ್ ಮಾಡ್ತಾಳೋ, ಭಾರಿ ಎಮೋಷ್ನಲ್ ಆಗಿ ನಾಟಕ ಮಾಡೋದ್ರಲ್ಲಿ 1 ನಂಬರ್ 1 ಇದ್ದಾಳೆ ಮತ್ತಿಗೆ. ಅದೇನೋ ಶ್ರುತಿ ಅವ್ರು ಇದ್ರಲ್ಲ ಆ್ಯಕ್ಟ್ರೆಸ್, ಅವ್ರನ್ನೇ ಮೀರಿಸ್ಬಿಡ್ತಾ ಇದ್ಲೇನೋ ಅವ್ರ ಕಾಲದಲ್ಲಿ ಏನಾದರೂ ಹೀರೋಯಿನ್ ಆಗಿಬಿಟ್ಟಿದ್ರೆ. ಎಲ್ಲ ಅವ್ರ ಫಿಲಮ್ ನೋಡ್ಕೊಂಡೇ ಬೆಳೆದಿದ್ದಾಳೋ ಏನು ಕತೆ. ಅವ್ರಂಗೆ ಅಳದೆ. ಅವರು ಫಿಲಮಲ್ಲಿ ಜಸ್ಟ್ ಆ್ಯಕ್ಟ್ ಮಾಡಿದರೆ ನಮ್ಮ ಅದಕ್ಕೆ ರಿಯಲ್ ಲೈಫಲ್ಲೇ ಆ್ಯಕ್ಟಿಂಗ್ ಮಾಡ್ತಾಳೆ. ಏನಂದಿರ ಅದಕ್ಕೆ ನೀನು? ಪಾರ್ವತಿ ಕೆಲಸ ಮಾಡೋಕ್ಕೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆರಾಮಿಲ್ಲ ಅಂತ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತಂದಿಯಲ್ಲ? ಹೌದು, ಅದರಲ್ಲಿ 1% ಕೂಡ ಡೌಟ್ ಇಲ್ಲ ನನಗೆ. ನನಗಂತೂ ಫುಲ್ಲು ಕನ್ಫರ್ಮ್ ಇದೆ ಅವ್ರು ಯಾಕೋ ನಾಟಕ ಮಾಡ್ತಾ ಇದ್ದಾರೆ ಅಂತ. ಸರಿ, ಹಂಗಾದ್ರೆ ನೀನು ಮತ್ತು ದೀಪ, ಅಮ್ಮ 3 ಜನ ಚೆನ್ನಾಗೇ ಇದ್ದಿರ್ತಾನೆ, ನಿಮಗೆಲ್ಲ ಆರೋಗ್ಯವಾಗೇ ಇದ್ದೀರಾ. ಆದರೂ ಮತ್ತು ನೀವು ಮನೆ ಕೆಲಸ ಯಾಕೆ ಮಾಡಲ್ಲ? ನೀವು ಒಂದಿನ ಕೂಡ ಪಾರ್ವತಿ ಜೊತೆಗೆ ಸೇರಿ ಕೆಲಸ ಮಾಡಿಲ್ಲ, ಒಂದು ಹೆಲ್ಪ್ ಮಾಡಿಲ್ಲ. ಅಲ್ಲ, ಪಾರ್ವತಿನ ನೀವೇನು ಅಂದ್ಕೊಂಡಿದ್ದೀರಾ? ಈ ಮನೆ ಕೆಲಸದಳು ಅಂತ ಅಂದ್ಕೊಂಡಿದ್ದೀರಾ? ಅವಳು ಈ ಮನೆ ಸೊಸೆ. ಅವಳೇನಾದರೂ ಅಗ್ರಿಮೆಂಟ್ ಬರ್ಕೊಟ್ಟಿಲ್ಲ ನಿಮಗೆ, ನಾನೇ ಎಲ್ಲ ಅಡುಗೆ ಮಾಡಾಕ್ತೀನಿ, ಮನೆ ಕೆಲಸ ಎಲ್ಲ ಮಾಡಾಕ್ತೀನಿ ಅಂತ? ಪಾರ್ವತಿ ಒಬ್ಬಳೇ ಯಾಕೆ ಮನೆ ಕೆಲಸ ಮಾಡಬೇಕು? ನೀವು ಮನೇಲಿಲ್ವಾ? ನೀವು ಊಟ ಮಾಡಲ್ವಾ? ನಿಮ್ಗೇನಾಗಿದೆ ಕೈಕಾಲಿಗೆ? ನಿಮ್ಗೇನಾದರೂ ಹುಷಾರಿಲ್ವಾ? ನೀವು ಹುಷಾರಾಗಿದೆ ತಾನೆ, ಮತ್ತು ನಿಮಗೇನು ರೋಗ ಕೆಲಸ ಮಾಡೋಕ್ಕೆ?
ಅಮ್ಮ ಹೇಳ್ತಿರ್ತಾರಲ್ಲ, ತಮಗೆ ಯಾವಾಗಲೂ ಮೊಣಕಾಲು ನೋವು ಬರುತ್ತೆ, ನಂಗೆ ಅದಾಗುತ್ತೆ ಇದಾಗುತ್ತೆ, ನಂಗೆ ಕೆಲಸ ಮಾಡೋಕ್ಕೆಲ್ಲ ಆಗಲ್ಲ, ನಂಗೆ ಆಯಾಸ ಆಗುತ್ತೆ ಅಂತ ಅಮ್ಮ ಹೇಳ್ತಿರ್ತಾರಲ್ಲ. ಹಂಗಾದ್ರೆ ಅಮ್ಮನ ಸುಳ್ಳು ಹೇಳ್ದಂಗೆ, ಇದೆಲ್ಲ ಕೆಲಸ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅಮ್ಮ ಸುಳ್ಳು ಹೇಳ್ದಂಗೆ. ಮತ್ತು ನೀವು ಓದ್ಕೋಬೇಕು ಅದು ಇದಂತ ಏನಾದರೂ ಒಂದು ನೆವ ಹೇಳಿ ಹೋಗ್ತಾ ಇರ್ತೀರಲ್ಲ, ನಿಮ್ಗೇನು ರೋಗ? ಹಂಗಾದ್ರೆ ನೀವು ಏನೋ ಒಂದು ಸುಳ್ಳು ಹೇಳಿಲ್ತಾನೆ ನೀವು ಕೆಲಸ ಎಲ್ಲ ತಪ್ಪಿಸ್ಕೊಳ್ಳೋದು. ನೀವೇನು ಓದ್ಕೊಂಡು ಹಂಗೆ ಪಾಸಾಗಿ ದಬ್ಬಾಕಿದ್ದೀರಾ? ಎರಡು ಏನೋ ಫಸ್ಟಲ್ಲೇ ಪಾಸ್ ಆಗಲಿಲ್ಲ ನೆಟ್ಟಿಗೆ, ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ಸಲ್ಲೂ ನೀವು ಪಾಸ್ ಆಗಿಲ್ಲ. ಅಂದರೆ ನಮಗೆ ಓದ್ತಾ ಇದ್ದೀನಿ, ಕಾಲೇಜ್ಗೆ ಹೋಗ್ತೀನಿ, ಆ ಅಸೈನ್ಮೆಂಟ್ ಇದೆ, ಈ ಪ್ರಾಕ್ಟಿಕಲ್ ಇದೆ, ಅದು ಇದೆ, ಸುಡುಗಾಡು ಏನೋ ಒಂದು ಹೇಳ್ತಾ ಇದ್ರಲ್ಲ, ಏನು ಪಾಸ್ ಆಗಿದ್ದೀರಪ್ಪ? ನೀವೇನು ಕಡ್ದು ಗುಡ್ಡೆ ಹಾಕಿದ್ದೀರಾ? ನೀವು ನೆಟ್ಟಿಗೆ ಓದ್ಕೊಂಡು ಇಲ್ಲ, ಈ ಕಡೆ ಮನೆ ಕೆಲಸನೂ ಮಾಡಿಲ್ಲ. ಹಂಗಾದ್ರೆ ನೀವು ಕೂಡ ನಾಟಕ ಮಾಡ್ದಂಗೆ ತಾನೆ? ಥೋ, ಏನಿದು ಪಂಚಾಯತಿ ದಿನ ಕೇಳಕ್ಕೆ ನಂಗೆ ಸಾಕಾಗೋಗ್ಬಿಟ್ಟಿದೆ. ಮನೇಲಿ ನೆಮ್ಮದಿನೇ ಇಲ್ಲ, ಬರೀ ಏನಾದರೂ ಒಂದು ಜಗಳ ಜಗಳ ಜಗಳ. ಅಮ್ಮ, ಆ ಮಾತನ್ನ ನಿನ್ನ ಮಗಳಿಗೆ ಮತ್ತು ನಿನ್ನ ಅಳಿಗೆ ಹೇಳು, ಅವರೇ ಈ ಪಂಚಾಯತಿನೆಲ್ಲ ಇಡಿಸ್ತಾ ಇರೋದು. ಅಪ್ಪ, ಅಮ್ಮ, ನಾನು ಈಗಲೇ ಹೇಳ್ತಾ ಇದ್ದೀನಿ, ರಾಧಿಕಾ ಏನಾದರೂ ಇನ್ನೊಂದು ಸರಿ ಪಾರ್ವತಿ ಬಗ್ಗೆ ತುಚ್ಛವಾಗಿ ಮಾತಾಡೋದು ಅಥವಾ ಏನಾದರೂ ನಾಟಕ ಮಾಡ್ತಾ ಇದ್ದಾಳೆ, ಅದು ಇದು ಏನಾದರೂ ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ಲು, ನಾನು ಅವಾಗ ನನ್ನ ಮಾತಲ್ಲ ನನ್ನ ಕೈನೇ ಎದ್ದೋಳೋದು. ಇನ್ನೊಂದು ಸರಿ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡೋಕೆ ಹೇಳ್ರಿ. ಹಂಗೂ ನಿಮ್ಗೇನಾದರೂ ಕಣ್ಣಿಗೆ ಒತ್ತಾ ಇದ್ದರೆ ನನ್ನ ಹೆಂಡತಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ರಿ, ನಾವು ಈ ಮನೆ ಬಿಟ್ಟು ಹೋಗೋಕ್ಕೆ ಸಿದ್ಧವಾಗಿದ್ದೀವಿ. ಅದು ಬಿಟ್ಟು ಸುತ್ತಿ ಬಳಸಿ ಪಾರ್ವತಿಗೆ ಏನಾದರೂ ಚುಚ್ಚಿ ಮಾತಾಡೋದು, ಅವಳು ನಾಟಕ ಮಾಡ್ತಾ ಇದ್ದಾಳೆ, ಡ್ರಾಮಾ ಮಾಡ್ತಾ ಇದ್ದಾಳೆ, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ, ಕೆಲಸ ಮಾಡೋಕ್ಕೆ ಇದೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ಏನಾದರೂ ಅಂದರೆ ನಾನು ಸುಮ್ಮನೆ ಇರಲ್ಲ. ಹೋಗ್ಲಿ ಬಿಡು ಅಂತ ಬಿಟ್ಟಂಗೆಲ್ಲ ಜಾಸ್ತಿ ಆಗ್ತಾ ಇದೆ ಯಾಕೋ. ಏನಂದ ನಾಲ್ಗೆ ಉದ್ದಾಗ್ತಾ ಇದೆ? ಮದುವೆ ಆಗಿರೋ ತಂಗಿಗೆ ಹೊಡಿತೀನಿ ಅಂತ ಹೇಳ್ತಿದೆಯಲ್ಲ ಎಲ್ಲರ ಮುಂದೆ. ಅಮ್ಮ, ಫಸ್ಟ್ ನೀನು ನಿನ್ನ ಮಗಳಿಗೆ ಬುದ್ಧಿ ಹೇಳು, ನಂಗೆ ಹೇಳಕ್ಕೆ ಬರಬೇಡ. ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಪಾರ್ವತಿ ಅಂದರೆ ಯಾಕೆ ನಿಮಗೆ ಅಷ್ಟು ಕಾಲ್ ಕಸನಾ? ಏನಾದರೂ ಅನ್ಸ್ಕೊಂಡು ಸುಮ್ಮನೆ ಇರಬೇಕಾ ನಾವು? ಅವಳಿಗೆ ಪ್ರೆಗ್ನೆನ್ಸಿಲಿದ್ದಾಳೆ, ಹೊಟ್ಟೆಲಿದ್ದಾಳೆ, ಅಂಥೊಳಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ನಾಟಕ ಮಾಡ್ತಾಳೆ, ಡ್ರಾಮಾ ಮಾಡ್ತಾಳೆ ಅಂದರೆ ಅವಳಿಗೂ ಬೇಜಾರಾಗಲ್ವಾ? ಅವಳಿಗೂ ಮನಸ್ಸನ್ನೋದಿರೋಲ್ವಾ? ನೀನು ಫಸ್ಟು ಸೊಸೆಗೆ ಕೊಡಬೇಕಾಗಿರೋ ಮರ್ಯಾದೆ ಕೊಟ್ಟಿದ್ರೆ ನಿನ್ನ ಮಕ್ಕಳು ಕೊಡ್ತಾಯಿದ್ರು. ನೀನು ಹಿಂಗೆ ಮಾಡೋದಕ್ಕೆ ಅವ್ರು ಹಿಂಗೆ ತಯಾರಾಗಿರೋದು.